defender of our country. Today, with deep respect and pride, I now invite the chief guest, Mr. Rajappa Sir, to address the gathering. ಕೇಳಿಸ್ತಾಯ್ತಾ? ಜೈ ಹಿಂದ್. ಸೆಕ್ರೆಟರಿ ಆದ ಸುರೇಶ್ ಸರಸ್ಗೆ ಅಭಿನಂದನೆಗಳು ಹಾಗೂ ಪ್ರಿನ್ಸಿಪಾಲ್ ಪ್ರಭಾವತಿ ಮ್ಯಾಮ್, ಅಡ್ಮಿನಿಸ್ಟ್ರೇಟರ್ ಹರೀಶ್ ಬಾಬು ಸರ್, MMS ಮಾಲಾ ಮ್ಯಾಮ್, ಗಾಯತ್ರಿ ಮ್ಯಾಮ್ ಹಾಗೂ ಪ್ರಕಾಶ್ ಸರ್. ಇವತ್ತು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮದಲ್ಲಿ ನನ್ನನ್ನು ಇಲ್ಲಿಗೆ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಈಗ ನಾನು ಹೇಳ್ತಕ್ಕಂಥದ್ದನ್ನೆಲ್ಲ ಮಕ್ಕಳು ಮಾಡಿ ತೋರಿಸ್ಬಿಟ್ರು. 22 ವರ್ಷದ ಜರ್ನಿ ಒಂದೇ ಸಾಂಗಲ್ಲಿ ಮುಗಿದೋಯ್ತು. ಈಗೇನು ನೀವು ನೋಡಿದ್ರಲ್ಲ, ಈಗ ಲೆಟರ್ ಬಂದಾಗ ಓದಿದ್ದು ಮಾತಾಡಿದ್ದು ಎಲ್ಲ ರಿಯಲಿ ಅದು ಸುಳ್ಳಲ್ಲ, ಅದು ನಿಜ. ಯಾಕಂದ್ರೆ ನಾವು 2004-5 ಅವಾಗ ಫೋನ್ ಇದ್ದಿಲ್ಲ. ಈಗ ನೀವೆಲ್ಲ ಮಕ್ಕಳು ಮನೆಗೆ ಹೋದ ತಕ್ಷಣ ಫೋನ್ ಸಿಕ್ಬಿಡುತ್ತೆ. ಎಲ್ಲ ಅಜ್ಜಿಗೆ ಫೋನ್ ಮಾಡ್ತೀರಿ, ಅಜ್ಜಿಗೆ ಫೋನ್ ಮಾಡ್ತೀರಿ, ತಂದೆಗೆ ಫೋನ್ ಮಾಡ್ತೀರಿ, ಪ್ರತಿಯೊಬ್ಬರಿಗೆ ಫೋನ್ ಮಾಡ್ತೀರಿ. ಬಟ್ ನಮ್ದು ಲೆಟ್ರ್ ಬರಬೇಕು, ನಮ್ಮ ಲೆಟ್ರ್ ಮನೆಗೆ ಹೋಗ್ಬೇಕು. ಅವಾಗಲೇ ನಮಗೆ ಗೊತ್ತಾಗ್ತಿದ್ದು, ಓ ನಮ್ಮ ಮನೆಯವರು ಚೆನ್ನಾಗದಾರ. ನನ್ನ ಲೆಟ್ರ್ ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಾಗ್ತದೆ, ಓ ನನ್ನ ಮಗ ಚೆನ್ನಾಗದಾನ. ಈ ಥರ ಸಿಚುವೇಶನ್ ಆ ಸಾಂಗ್ ಅದನ್ನೇ ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರಿಯಲಿ ಆ್ಯಕ್ಚುಲಿ. ಓಕೆನಾ? ಸೊ ಇವತ್ತು ಕಾರ್ಗಿಲ್ ವಿಜಯ ದಿವಸ ಜುಲೈ 26. ಇದು ಸ್ಟಾರ್ಟ್ ಆಗಿದ್ದು 1999 ಜುಲೈ ಮೇ ತಿಂಗಳು ಸ್ಟಾರ್ಟ್ ಆಗಿ ಇದು ಜುಲೈ 26ಕ್ಕೆ ಜಯಗೊಳಿಸ್ತಿದ್ರು. ಅಂದರೆ ಎಲ್ಲ ಸೈನಿಕರು ಗೆದ್ದು ಬಂದರು ವಾಪಸ್ಸು ಮೇ ತಿಂಗಳಲ್ಲಿ. ಅಂದರೆ ಸತತವಾಗಿ 60 ದಿನಕ್ಕಿಂತ ಮೇಲ್ಪಟ್ಟು ನಡೆದಕ್ಕಂಥ ಯುದ್ಧ ಇದು. ಈ ಯುದ್ಧ ಕಾರ್ಗಿಲ್ ಜಮ್ಮು ಕಾಶ್ಮೀರದಲ್ಲಿ ಜಿಲ್ಲೆಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯಿತು. ಬರೋಬ್ಬರಿ 60 ದಿನಗಳು. ಈ ವಿಜಯ್ ದಿವಸ್ ಕಾರ್ಯಕ್ರಮ ಮಾಡೋದು ಎದಕ್ಕಪ್ಪ ಅಂದ್ರೆ 527 ಧೈರ್ಯಶಾಲಿ ಸೈನಿಕರು ಹುತಾತ್ಮರಾದ ದಿನ. ಆ ದಿನವನ್ನು ಇವತ್ತು ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಹುತಾತ್ಮರಾಗಿರೋದು ಕಾರ್ಗಿಲ್ ಯುದ್ಧದಲ್ಲಿ. ಅದೇ ರೀತಿ 22 ಏಪ್ರಿಲ್ 2025 ಪೆಹಲ್ಗಾಮ್ ಎಲ್ಲರಿಗೂ ಗೊತ್ತಿರೋ ವಿಷಯ. ಆರ್ಮಿಯವ್ರ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಅವರು. ಯಾರ ಮೇಲೆ ಮಾಡಿದ್ರು? ಟೂರಿಸ್ಟ್ ಮೇಲೆ ಮಾಡಿದ್ರು. ಹೌದಾ? ಯಾಕಂದ್ರೆ ಆರ್ಮಿಯವರು ಅಷ್ಟು ಟೈಟ್ ಇರೋದ್ರಿಂದ ಟೂರಿಸ್ಟ್ ಮೇಲೆ ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ಪದೇ ಇದನ್ನೇ ಬರೀ ಕೆಣಕ್ತಾನೆ ಇರ್ತಾರೆ. ಅವ್ರು ಎದಕ್ಕೆ ಕೆಣಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತ? ಅವ್ರಿಗೆ ಬೇಕಾಗಿರೋದು ಕಾಶ್ಮೀರ. ಬಿಟ್ಕೊಡೋಣವಾ? ಇಲ್ಲ, ಕಾಶ್ಮೀರಕ್ಕೋಸ್ಕರನೇ ಅವರು ಕೆಣಕ್ತಾ ಇರೋದು. ಕಾಶ್ಮೀರ ಅವ್ರಿಗೆ ಯಾವತ್ತೂ ಸಿಗೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ, ನಾವು ಬಿಡೋದು ಇಲ್ಲ. ಅದಕ್ಕೋಸ್ಕರ ನಾನು ಈಗ ನನ್ನಂಗೆ ನಿಮ್ಮಲ್ಲಿ 100 ಜನ ಆದರೂ ಬರ್ಬೇಕು ಅಲ್ಲಿಗೆ. ಬಿಟ್ಕೊಡಬಾರ್ದು, ಹೌದಲ್ವಾ? ಬರ್ಬೇಕು, ಎಲ್ಲರಿಗೂ ಇನ್ಸ್ಪೈರ್ ಆಗ್ಬೇಕು. ಚೆನ್ನಾಗಿ ಓದ್ರಿ. ನೋಡಿ, ಇಲ್ಲೇ ಸಿಕ್ಕರು. ಅಯ್ಯೋ, ಎಲ್ಲ ಸಿಕ್ಕರು, ಇಲ್ಲೇ ಸಿಕ್ಕರು. ನಮಗೆ ಯೋಧರೆಲ್ಲ ಇಲ್ಲೇ ಸಿಕ್ಕರು. ಹೌದಾ? ಈ ನನ್ನಂಗೆ ಇಲ್ಲಿ ಬಂದು ನಿಮಗೆ ನಿಲ್ಲಕ್ಕೆ ಆಸೆ ಐತೆ. ಹೌದು. ಎಸ್, ನೋಡ್ರಿ, ಇಲ್ಲೇ 100 ಜನ ಸಿಕ್ಕರು. ಸೊ ಈಗ ರೀಸೆಂಟ್ಲಿ ಅದೇ ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೆ ಆಪರೇಷನ್ ಸಿಂಧೂರ್ ಆಯಿತು. ಆಪರೇಷನ್ ಸಿಂಧೂರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ನಾನು ಆ ಟೈಮ್ನಲ್ಲಿ ರಜದಲ್ಲಿದ್ದೆ. ನಾನು ನಾನು ಏಪ್ರಿಲ್ 18ನೇ ತಾರೀಕು ರಜೆ ಬಂದಿದ್ದೆ. ಏಪ್ರಿಲ್ 18 ಅಂದರೆ 4 ದಿನ. ಏಪ್ರಿಲ್ 22ಕ್ಕೆ ಅಟ್ಯಾಕ್ ಆಯಿತು. ಇಮಿಡಿಯೇಟ್ಲಿ ಎಲ್ಲರೂ ರೀಕಾಲ್ ಮಾಡಿದ್ರು. ನಾನು ರಜೆ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಬೆಂಗಳೂರಿಂದ ಏರ್ಪೋರ್ಟಿಂದ ಸೀದಾ ಶ್ರೀನಗರಕ್ಕೆ ಹೋಗಿ ಆಪರೇಷನ್ ಸಿಂಧೂರ್ ನಾನು ಭಾಗಿಯಾಗಿ ಬಂದಿದ್ದೇನೆ. ಸೊ ನನಗೆ 22 ವರ್ಷ ಸರ್ವಿಸಲ್ಲಿ ಸಿಕ್ಕಿರೋದಂದ್ರೆ ಇದು ಒಂದೇ, ಆಪರೇಷನ್ ಸಿಂಧೂರ್. ಯಾಕಂದ್ರೆ 1999 ನಾವು ಸ್ಕೂಲಲ್ಲಿದ್ವಿ. ಇದು ಒಂದೇ ಯುದ್ಧ ನೋಡಿದ್ದೆ ನಾನು. ಯಾಕಂದ್ರೆ ಇದು ಪುಲ್ವಾಮಾ ನೋಡಿದ್ವಿ, ಪುಲ್ವಾಮಾ, ಬಟ್ ನಾವು ಪಂಜಾಬಲ್ಲಿದ್ದೆ ಅವಾಗ. ಸೊ ಆಮೇಲೆ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಎಷ್ಟು ಮಂದಿಗೆ ನೆನಪಿದೆ ಅದು? 2019 ಪುಲ್ವಾಮಾ ಸೂಸೈಡ್ ಅಟ್ಯಾಕ್ ಮಾಡಿದ್ದು ಉಮರ್ ಅಕ್ಬರ್
ಅಕ್ಬರ್ ಅಂತೇಳಿ ಉಮರ್ ಫಾರೂಕ್ ಅವನಿಗೆ ಕೇವಲ 22 ವರ್ಷ. ಆ ಹುಡುಗನಿಗೆ 22 ವರ್ಷ. 22 ವರ್ಷಕ್ಕೆ ಎಷ್ಟೋ ಜೀವ ತಗೊಂಡವನು. ಅದಕ್ಕೂ ಒಂದು ಕಾರಣ ಇದೆ. ಸೊ ಓಕೆ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟ ಹೇಳೋದು, ಯಾಕಂದ್ರೆ ಈಗ ನಾನು ಹೇಳ್ಕೊಂತ ಹೋದ್ರೆ ಬಹಳ ಇದೆ, ಬಟ್ ನೀವು ಅಲ್ಲಿಗೆ ಬರಬೇಕು, ಬಂದು ಅನುಭವಿಸ್ಬೇಕು. ಈಗ ಅದನ್ನೆಲ್ಲ ಕಷ್ಟ ಹೇಳಂಗಿಲ್ಲ. ಸೊ ಚೆನ್ನಾಗಿದೆ. ನಾವು ಅಲ್ಲಿ ಕಾಯ್ತೀವಿ, ನೀವು ಇಲ್ಲಿ ತಂದೆ ತಾಯಿ ಗುರುಗಳು, ಮೇನ್ ನೀವು ಗುರುಗಳನ್ನು ಕಾಯಿ. ಗುರುಗಳಿಗೆ ಎಷ್ಟು ನೀವು ರೆಸ್ಪೆಕ್ಟ್ ಕೊಡ್ತಿರೋ, ಅವ್ರನ್ನ ಎಷ್ಟು ನಂಬ್ತಿರೋ ಅಷ್ಟೇ ನಿಮಗೆ ಒಳ್ಳೇದಾಗುತ್ತೆ. ನಮಗೆ ಫಸ್ಟ್ ಗುರುಗಳು ಹೊಡೆದಂಗೆ ನಿಮಗಂತೂ ಯಾರಿಗೂ ಹೊಡೆಯಲ್ಲ. ನನ್ನ ಅನಿಸಿಕೆ ಪ್ರಕಾರ ನಾವು ಹೊಡೆದ ತಿಂದಂಗೆ ನೀವು ತಿನ್ನೋದು ಇಲ್ಲ. ಯಾಕಂದ್ರೆ ಈಗ ಹೊಡೆದ್ರೇನೆ ಅಲ್ಲೇ ಮನೆಗೆ ಹೋಗಿ ಹೇಳ್ಬಿಡ್ತೀವಿ ತಂದೆಗೆ, ಇವತ್ತು ಪ್ರಿನ್ಸಿಪಾಲ್ ಮ್ಯಾಮ್ ಬೈದ್ರು, ಇವತ್ತು HM ಸರ್ ಹೊಡೆದ್ರು. ಇದನ್ನ ಯಾವುದು ಮನೆಯಲ್ಲಿ ಹೇಳಬಾರ್ದು. ಓಕೆನಾ? ಗುರುಗಳು ಹೊಡೆದ್ರೇನೆ ನಾವು ಮುಂದೆ ಹೋಗೋದು. ಅವ್ರು ಹೊಡೆತ ಬೀಳಿಲ್ಲ ಅಂದ್ರೆ ಏನೂ ಇಲ್ಲ. ನಾವು ತಪ್ಪು ಮಾಡಿದ್ರೆ ತಾನೆ ಅವ್ರು ಹೊಡೆಯೋದು. ಓಕೆ, ಆರ್ಮೇಲೆ ಆದ್ರೆ ಅಷ್ಟೇ, ನಾವು ತಪ್ಪು ಮಾಡಿದ್ರೆ ಅಲ್ಲಿ ಹೊಡೆತ ಬೀಳ್ತಾವೆ. ಇಲ್ಲಿ ಗುರುಗಳು ಹೊಡೆತ ಏನಲ್ಲ, ಅಲ್ಲಿ ಹೊಡೆತ ಬಿದ್ರೆ ಕಾಂಪೌಂಡ್ ಆಡ್ತೀರಿ ಮೇಲೆ. ಓಕೆ, ಅದಕ್ಕೆ ಗುರುಗಳು ಎಷ್ಟು ರೆಸ್ಪೆಕ್ಟ್ ಕೊಡ್ತಿರೋ ಫಸ್ಟ್ ಗುರುಗಳು. ನಾನು ಹೇಳ್ತಿರೋ ಫಸ್ಟ್ ಗುರುಗಳೇ. ಈಗ ಯಾಕಂದ್ರೆ ತಂದೆ ತಾಯಿ ಈಗ ಅವ್ರವ್ರ ಬಿಜಿಯಲ್ಲಿದ್ದಾರೆ. ಕೆಲವೊಂದು ಮನೇಲಿ ಇಬ್ರು ನೌಕರಿಯಲ್ಲಿದ್ದಾರೆ, ಕೆಲವರು ಒಬ್ರಿಗೆ ನೌಕರಿ. ಈಗ ತಂದೆ ತಾಯಿ ಸೆಕೆಂಡ್ ಆಗ್ಬಿಟ್ರಿ. ಈಗ ಫಸ್ಟ್ ನನ್ನ ಅನಿಸಿಕೆ ಪ್ರಕಾರ ಗುರುಗಳು. ಫಸ್ಟ್ ಗುರುಗಳಿಗೆ ಆದ್ಯತೆ ಕೊಡಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.